ಬಂದಾಗಿತ್ತು. ಇದೇ ಫಸ್ಟ್ ಫ್ಲೈಟ್ ಇವತ್ತು 5 ದಿವಸದ ನಂತರ. ಹೌದು. ಸೊ ಯಾವ ರೀತಿ ಪರಿಸ್ಥಿತಿ ಇತ್ತು, ಏನ್ ಹೇಳ್ತೀರಿ? ಇವಾಗ ಸೌದಿ ಮಕ್ಕ ಎಲ್ಲ ಸೇಫ್ ಇದೆ. ರಿಯಾದ್ ಹತ್ರ ಒಂದು ಫಾರ್ಮ್ ಹಾಕಿದೀನಿ ಇರಾನ್ ಅವರು. ಇಲ್ಲ ಫ್ಲೈಟ್ ಸಿಗಲ್ಲಾಗ್ಲು ಕ್ಯಾನ್ಸಲ್ ಆಗಿದೆ. ಜಾಸ್ತಿ ಅವರು ಎಲ್ಲ ಹತ್ತಕ್ಕಾಗಿದೆ. ಜೆದ್ದ ಹತ್ರ, ಮಕ್ಕ ಹತ್ರ, ರಿಯಾದ್ ಎಲ್ಲ ಅಲ್ಲೇ ಇದ್ದಾರೆ. ಏನಾದ್ರೂ ಫೆಸಿಲಿಟಿ ಮಾಡ್ಬೇಕು ಇವಾಗ ಎಲ್ಲಾರ್ಗೆ, ಇಂಡಿಯಾ ಅವ್ರಿಗೆ ವಾಪಸ್ ಇರ್ಬೇಕು. ಎಷ್ಟು ದಿನ ಆಗಿತ್ತು ಇವಾಗ? ನಾನ್ ನೋಡಿದ್ರು 1 ಮಂತ್. ಏನು ಟೇಸ್ಟ್ ಹೋಗಿತ್ತು? ಅದೇ ಉಮ್ರಾಗೆ ಹೋಗ್ತಾರೆ. ಇವಾಗ ವಾಪಸ್ ಬಂದಿದ್ದೀವಿ. ಇವಾಗ ಫ್ಲೈಟ್ ನಮ್ದೇನೆ ಕ್ಯಾನ್ಸಲ್ ಆಗಿರೋದು. ಗಲ್ಫ್ ಏರ್ ಇತ್ತು ನಮ್ದು ಫ್ಲೈಟ್. ಫಸ್ಟ್ ಮಾರ್ಚ್ಗೆ ಇತ್ತು, ಇವಾಗ ಕ್ಯಾನ್ಸಲ್ ಆಯ್ತು. ಇವಾಗ ಮನೆ ಹತ್ರ ಬೇಗ ಬಂದ್ಬಿಡಿ ಅಂತ, ಪರಿಸ್ಥಿತಿ ಚೆನ್ನಾಗಿಲ್ವಾ, ಬಂದ್ಬಿಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಏನ್ ಮಾಡಿದೆ, ಇಂಡಿಗೋ ಫ್ಲೈಟ್ ಬುಕ್ ಮಾಡಿದೆ. ಅದೇ ಇಂಡಿಗೋ ನಡೀತಾ ಇದೆ, ಫ್ಲೈ ಬೈ ಏನೋ ನಡೀತಾ ಇದೆ. ಅದು ಸೌದಿಯ ನಡೀತಾ ಇದೆ. 5 ದಿವಸದಿಂದ ಸ್ಟ್ರಕ್ ಆಗಿತ್ತಾ? ಇಲ್ಲ, 5 days. 5 days ಇಂದ ಬೇಕಾಗಿ. ಎಲ್ಲಿದ್ರೆ? ಅದೇ ಮಕ್ಕ ಹತ್ರ ಇತ್ತು, ಮದೀನಾ ಅಂತ. ಅಲ್ಲಿ ಗೌರ್ಮೆಂಟ್ ಏನಾದ್ರು ಫೆಸಿಲಿಟೀಸ್ ಎಲ್ಲ ಕೊಟ್ಟಿತ್ತು? ಇಲ್ಲಿ ಸೌದಿ ಅವರು ಎಲ್ಲ ಜಾಸ್ತಿ ಫೆಸಿಲಿಟೀಸ್ ಕೊಟ್ಟಿಲ್ಲ. ದುಬೈ ಅವ್ರಿಗೆ ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಬಟ್ ಸೌದೀಸ್ ಎಲ್ಲ ಸೌದಿ ಗೌರ್ಮೆಂಟ್ ಅವರು, ಕಿಂಗ್ ಅವರು ಜಾಸ್ತಿ ಫೆಸಿಲಿಟೀಸ್ ಇಲ್ವಾ. ಬಟ್ ಏನಾದ್ರು ಮಾಡ್ಬೇಕು. ಜಾಸ್ತಿ ಅವರು ಪರಿಸ್ಥಿತಿ ಸರಿಯಾಗಿಲ್ವಾ. ಓಕೆ. ಹೌದು, ಸುಮಾರು ಜನ ಹಂಗೆ ಕೂತ್ಕೊಂಡಿದ್ದಾರೆ. ಇದೆ ಸುಮಾರು ಜನ ಇದೆ. ಎಲ್ಲ ಕ್ಯಾನ್ಸಲ್ ಆಗಿದೆ ಅಲ್ಲ ಫ್ಲೈಟ್ಗಳು ಎಲ್ಲ. ಅಲ್ಲೇನಾದ್ರು ಇದ್ದಿದ್ದು ಸೌಂಡ್ಸ್? ಅಲ್ಲಿ ಮಕ್ಕಾ ಜಿದ್ದ ಹತ್ರ ಏನಿಲ್ವಾ ಅಷ್ಟು. ರಿಯಾದ್ ಹತ್ರ ಏನಾದ್ರು ಹಾಕಿದೆ, US ಬೇಸ್ಗೆ ಅಟ್ಯಾಕ್ ಆಗಿದೆ. ನಿಮ್ಮ ಹೆಸರು? ನಾನು ಸೈಯದ್ ಅಂತ.